ಡೆವಿಲ್ ಸಿನಿಮಾದಲ್ಲಿ ಮೇಡಮ್ ನವಗ್ರಹ ನಂತರ ಮತ್ತೊಮ್ಮೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಒಟ್ಟಿಗೆ ಕಾಣಿಸ್ಕೊಳ್ತಿರುವಂತಹ ಸಿನಿಮಾ. ಆಗ್ಲೇ ಪ್ರಕಾಶ್ ಸರ್ ಹೇಳ್ತಾ ಇದ್ರು 2 ಸಲ ಕೇಳಿದ್ರಿ, ಬಟ್ ನಿಮ್ಮ ಶೆಡ್ಯೂಲ್ ಇಂದ ಆಗಿರ್ಲಿಲ್ಲ, ಅದಾದ ನಂತರ ಒಪ್ಕೊಂಡ್ರು ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ, ನೀವು ಹೇಳಿದ್ರಿ ಆಗ್ಲೇ ಬಿಟ್ಕೊಡಕ್ ಆಗಲ್ಲ ಅಂತ ಒಂದು ಇಂಪಾರ್ಟೆಂಟ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದೀನಿ ಅಂತ, ಏನಾದ್ರೂ ಹೇಳೋದಾದ್ರೆ? ಅದ ಯು ರೈಟ್. ಆಕ್ಚುಲಿ ದಟ್ ಫಸ್ಟ್ ಟೈಮ್ ಅದು ನಾನು ಮಾಡೋಕ್ಕಾಗಲಿಲ್ಲ ಈ ಸಿನಿಮಾ. ಆ್ಯಂಡ್ ಸೆಕೆಂಡ್ ಟೈಮ್ ಕೇಳಿದಾಗ ಐ ವಾಸ್ ಫ್ರೀ, ಐ ವಾಸ್ ಏಬಲ್ ಟು ಡೂ ಇಟ್. ಬಟ್ ಆಫ್ಕೋರ್ಸ್ ಅದಕ್ಕೆ ನಾನು ಪ್ರಕಾಶ್ ಸರ್ಗೆ ಅದೇ ಕೇಳಿದಾಗ, ವಾಟ್ ಇಸ್ ದಿಸ್, ವೈ ನಾನು ಯಾಕೆ ಈ ರೋಲ್ಗೆ ಬೇರೆಯವ್ರಿಗೆ ತೊಗೊಳ್ಬೋದಾಗಿತ್ತು, ಹೊಸಬ್ರು ಹಿ ಕುಡ್ ಹವ್ ಅಪ್ರೋಚ್. ಬಟ್ ಐ ಥಿಂಕ್ ಅದಕ್ಕೆ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇಟ್ಟಿದ್ವಿ, ಬಿಕಾಸ್ ಈಸ್ ಲೈಕ್ ವಿ ವಿಲ್ ಕ್ರಿಯೇಟ್ ದಿಸ್ ಸರ್ಪ್ರೈಸ್ ಕೈಂಡ್ ಆಫ್ ಅ ರೋಲ್ ಮೆಂಟ್ ಫಾರ್ ಯು ಅಂತ. ಸೊ ದಟ್ಸ್ ಅದಕ್ಕೆ ನಾವು ಬಿಟ್ಕೊಡ್ತಾ ಇಲ್ಲ. ಒಂದು ಪೋಸ್ಟರ್ ಅಂತೂ ವೈರಲ್ ಆಗಿತ್ತು, ದರ್ಶನ್ ಅವ್ರದ್ದು, CM ಆಗಿರ್ತಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು. ನೀವೇನಾದ್ರೂ ಪೊಲಿಟಿಷಿಯನ್ ಆಗಿ ಏನಾದ್ರು ಕಾಣಿಸ್ಕೊಳ್ಳುವಂತ ಚಾನ್ಸಸ್ ಇದೆಯಾ? ಮೀಡಿಯಾದಲ್ಲಿ ತುಂಬಾ ಸ್ಪೆಕ್ಯುಲೇಷನ್ ಇದೆ ಯಾವ ತರ. ಇನ್ಫ್ಯಾಕ್ಟ್ 3-4 ಪಾತ್ರ ಅವರೇ ಮಾಡಿದ್ದಾರೆ ಮೀಡಿಯಾದಲ್ಲಿ. ಬಟ್ ಇಟ್ಸ್ ನಾಟ್ ಎಟ್ ಆಲ್ ರಿವೀಲ್ಡ್ ಬೈ ಅಸ್ ಅಟ್ ಆಲ್. ವಿವ್ ನಾಟ್ ಈವನ್ ಸ್ಪೋಕನ್ ಅಬೌಟ್ ಇಟ್. ಅದಕ್ಕೆ ಈಗ ನಾಟ್ ಈವನ್ 1 ವೀಕ್ ಅಲ್ಲಿ ಗೊತ್ತಾಗುತ್ತೆ ಈಗ. ಸೊ ದಟ್ಸ್ ದ ಸರ್ಪ್ರೈಸ್. ನೀವೆಲ್ಲ ಕಾಯ್ಬೇಕು ಅದಕ್ಕೆ. ಗೊತ್ತಿಲ್ಲದೆ ಸೆಕೆಂಡ್ ಹೀರೋಯಿನ್ ಆಗಿ ಏನಾದ್ರು ಕಾಣಿಸ್ಕೊಂಡು ಅಥವಾ ಫಸ್ಟ್ ಹೀರೋಯಿನ್ ಆಗಿ ಇದು, ಬಿಕಾಸ್ ಯಾಕಂತಂದ್ರೆ ಆಗ್ಲೇ ಹೇಳ್ತಾ ಇದ್ರು ಪ್ರಕಾಶ್ ಸರ್, ಸಾಕಷ್ಟು ಶೇಡ್ಸ್ ಇದೆ ಇದರಲ್ಲಿ ದರ್ಶನ್ ಅವರ ಒಂದು ಕ್ಯಾರೆಕ್ಟರ್, ಡೆವಿಲ್ ಕ್ಯಾರೆಕ್ಟರ್ಗೆ ಅಂತ ಹೇಳ್ಬಿಟ್ಟು. ಸೊ ಅದ್ರ ಬಗ್ಗೆ ಇಟ್ಸ್ ಅ ವೆರಿ ವಿಶೇಷ ಪಾತ್ರ ಇದು. ಇಟ್ಸ್ ಅ ವೆರಿ ನೈಸ್ ಸ್ಪೆಷಲ್ ರೋಲ್ ಅಂಡ್ ಐ ಆಮ್ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ಇಟ್ ಅಂತ ಹೇಳ್ಬೋದು. ಒಂದ್ ಕಡೆ ಡೆವಿಲ್ ಸಿನಿಮಾ ರಿಲೀಸ್ ಆಗ್ತಿರುವಂತದ್ದು, ಇನ್ನೊಂದ್ ಕಡೆ ಅವ್ರ ಅನುಪಸ್ಥಿತಿಯಲ್ಲಿ ರಿಲೀಸ್ ಆಗ್ತಿರುವಂತದ್ದು, ಏನ್ ಹೇಳ್ತೀರಾ ಅಂತ? ಸರಿ ವಚನ. ಅವ್ರ ಅನುಪಸ್ಥಿತಿ ಅಂದ್ರೆ ಅವ್ರ ಇಲ್ದೇ ರಿಲೀಸ್ ಆಗ್ತಿರುವಂತ ಸಿಚುವೇಶನ್. ಲಾಸ್ಟ್ ಟೈಮ್ ಸಾರಥಿ ಸಿನಿಮಾಗೂ ಹಿಂಗೆ ಆಗಿತ್ತು ಕೂಡ. ಸೊ ಏನ್ ಹೇಳ್ತೀರಾ ಅಭಿಮಾನಿಗಳಿಗೆ ಅಂತ? ಐ ಥಿಂಕ್ ಇವತ್ತು ಪ್ರೆಸ್ ಮೀಟ್, ಮೊದಲನೇ ಬಾರಿ ನಾವು ಪ್ರೆಸ್ ಮೀಟ್ ಹೋಸ್ಟ್ ಮಾಡಿದ್ವಿ ಇವತ್ತು. ಅಫ್ಕೋರ್ಸ್ ವಿ ಮಿಸ್ಡ್ ದರ್ಶನ್ ನಾಟ್ ಬೀಯಿಂಗ್ ಓವರ್ ಹಿಯರ್. ಆ್ಯಂಡ್ ಆದರೂ ಕೂಡ ನಮ್ಮ ಸಿನಿಮಾ ಬಗ್ಗೆ ಮಾತಾಡಬೇಕಂದ್ರೆ, ಇಟ್ಸ್ ಅ ವೆರಿ ವೆರಿ ನೈಸ್ ಸ್ಕ್ರಿಪ್ಟ್. ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿದೆ. 2018 ಪ್ರಕಾಶ್ ಸರ್ ಈ ಸ್ಕ್ರಿಪ್ಟಲ್ಲಿ ಕೆಲಸ ಮಾಡ್ತಿರೋದು. ಹಿ ಈಸ್ ವರ್ಕ್ ವೆರಿ ಹಾರ್ಡ್ ಆನ್ ದ ಸ್ಕ್ರಿಪ್ಟ್. ಆ್ಯಂಡ್ ಐ ಥಿಂಕ್ ತುಂಬ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ವಾಚ್ ದ ಡೆವಿಲ್ ಇನ್ ಸಿನಿಮಾಸ್ ನಿಯರ್ ಯು. ಪೈರಸಿ ಮಾಡೋಕ್ಕೆ ಹೋಗಬೇಡಿ ಆನ್ ಡಿಸೆಂಬರ್ 11th. ಓರ್ವ ನಟಿ ಸಾಕಷ್ಟು ವರ್ಷಗಳ ಕಾಲ ಸರ್ವೈವ್ ಆಗಬೇಕು ಅಂತಂದ್ರೆ ನಿಮ್ಮ ಕೆರಿಯರ್ ಮೇಲೆ ಆಗಿರ್ಬೋದು, ಅಥವಾ ನೀವು ಸೆಲೆಕ್ಟ್ ಮಾಡ್ಕೊಳ್ಳುವಂತಹ ಪಾತ್ರಗಳ ಮೇಲೆ ತುಂಬಾ ಹಿಡಿತ ಆಗುತ್ತೆ. ಅದು ಆಕ್ಚುಲಿ ನಿಮಗೆ ಕೈ ಹಿಡಿದಿದೆ ಅನ್ಸುತ್ತೆ. ಒಂದ್ ಕಡೆ ಬ್ಯಾಕ್ ಟು ಬ್ಯಾಕ್ ಪರಭಾಷೆಗಳಲ್ಲಿ ಮತ್ತೆ ಕನ್ನಡದಲ್ಲೂ ಕೂಡ ಮಿಕ್ಸರ್. ಸೊ ನಿಮ್ಮ ಅಭಿಮಾನಿ ವರ್ಗಕ್ಕೆ ಏನ್ ಹೇಳ್ತೀರಾ? ಐ ಥಿಂಕ್ ಗಾಡ್ ಹ್ಯಾಸ್ ಬಿನ್ ಕೈಂಡ್. ನನಗೆ ನಿಜವಾಗ್ಲೂ ತುಂಬ ಒಳ್ಳೆ ಪಾತ್ರ ಬಂದಿದೆ ನನಗೆ. ನಾನು ಬರ್ತಾನೆ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಐ ಆಮ್ ಗ್ರೇಟ್. ವಿಜಯಲಕ್ಷ್ಮಿ ಅವರೇ ಆ ಕಡೆ ಕೇಳಿದಿರುವಂತದ್ದು, ನಿಮ್ಮ ಒಂದು ಸಿನಿಮಾಗೆ ಗಜಪಡೆ ಅಂತ ದರ್ಶನ ಹೋದ್ರೆ ಗಜಬಲ ಅಂತ ಬರ್ತಿತ್ತು, ಈಗ ಒಂದು ಗಜಲಕ್ಷ್ಮಿ ತರ ಬಂದಿರುವಂತದ್ದು, ಎಷ್ಟು ಖುಷಿ ಆಗ್ತಿದೆ? ವಿಜಯಲಕ್ಷ್ಮಿ ಮ್ಯಾಮ್ ಆ್ಯಕ್ಚುಲಿ ಅವ್ರಿಗೆ ನನ್ನ ತುಂಬ ಪರಿಚಯ ಆಬ್ವಿಯಸ್ಲಿ. ಯಾಕಂದರೆ ನವಗ್ರಹ ಟೈಮಲ್ಲಿ ನಾವು ತುಂಬಾ ಒಂದು ಬಾಂಡ್ ಇತ್ತು ಆವಾಗಿಂದಾನೆ. ವಿ ಆರ್ ಸ್ಟಿಲ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ನಾವು ಮಾತಾಡ್ತಾ ಇರ್ತೀವಿ. ಸೊ ಫೈನಲಿ ಏನ್ ಹೇಳ್ತೀರಾ ಮೇಡಮ್? ಐ ಥಿಂಕ್ ನಮ್ಮ ಸಿನಿಮಾ ತುಂಬ ದಿನ ಆದ ನಂತರ ಬರ್ತಾ ಇದೆ. ಇಟ್ಸ್ ಕಮಿಂಗ್ ನೌ ಫೈನಲಿ. ಆ್ಯಂಡ್ ಥರ್ಸ್ಡೇ ರಿಲೀಸ್ ಮಾಡ್ತಾ ಇದೆ. ಆ್ಯಕ್ಚುಲಿ ಫಸ್ಟ್ ಫ್ರೈಡೇ ಇರಬೇಕಾಗಿತ್ತು. ನಾವು ದೇ ರಿಲೀಸಿಂಗ್ ಇಟ್ ಆನ್ ಥರ್ಸ್ಡೇ. ಮಾರ್ನಿಂಗ್ ಶೋ ಕೂಡ ಇದೆ ದರ್ಶನ್ ಫ್ಯಾನ್ಸ್ ಅವ್ರಿಗೆ 6:30 AM. ಸೊ ಪ್ಲೀಸ್ ನೋಡಿ. ನಿಮಗೆ ಏನು ಅನಿಸ್ತು ಈ ಸಿನಿಮಾ ಬಗ್ಗೆ ಪ್ಲೀಸ್ ಖಂಡಿತ ಹೇಳಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಶೋ ಅಭಿಮಾನಿ ಒಟ್ಟಿಗೆ ಕಾಣಿಸ್ಕೊಳ್ತಾರ ನೋಡುವ? ಖಂಡಿತ. ಬಟ್ ನಾನು ಯಾವ ಥಿಯೇಟರ್ಗೆ ಹೋಗ್ತಾ ಇದೀನಿ ಅಂತ ಹೇಳ್ತಾ ಇಲ್ಲ, ಬಿಕಾಸ್ ಅದು ಹೇಳಿದ್ರೆ ಅದು ತುಂಬಾ ಕ್ರೌಡ್ ಆಗುತ್ತೆ ಅಂತ. ಹೇಗಾದ್ರೂ ಕ್ರೌಡ್ ಇದ್ದೇ ಇರುತ್ತೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅ ಸರ್ಪ್ರೈಸ್ ವಾಕ್ ಇನ್ ಟು ದ ಥಿಯೇಟರ್ಸ್ ಆನ್ ಡಿಸೆಂಬರ್ 11th. ಥ್ಯಾಂಕ್ ಯು ಮೇಡಮ್, ಒಂದಷ್ಟು ಸಮಯವನ್ನ ಕೊಟ್ಟಿದ್ದಕ್ಕೆ. ಒಳ್ಳೆದಾಗ್ಲಿ, ಆಲ್ ದ ಬೆಸ್ಟ್. ಮತ್ತೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಮೂಲಕ ಮಾಡಿ. ಸೋ ಮಚ್ ಫ್ರಮ್ ಯೋರ್ ವಿಶಸ್. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ನಟಿ ಶರ್ಮಿಳಾ ಮಾಂಡ್ರೆ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಘವೇಂದ್ರ ಸ್ವಾಮಿ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.